ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜನರು ಕೇಳ್ತಾ ಇರ್ತಾರೆ, ನೀವು ಚಿನ್ನಿಮಾಗೆ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತೀರಾ, ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಮಾಡಿ ಸೆರ್ಲೆಕ್ಕಲ್ಲಿ ಮಿಕ್ಸ್ ಮಾಡೋದು, ಅಥವಾ ಡೈರೆಕ್ಟ್ ಆಗಿ ಹಾಲಿನ ಜೊತೆ ಕೊಡ್ತಾ ಇರ್ತೀರಲ್ವಾ. ಸೊ ಎಲ್ಲಿ ತಗೋತೀರಾ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಕೇಳ್ತಾ ಇದ್ರಿ. ನಾನಿವತ್ತು ಡ್ರೈ ಫ್ರೂಟ್ಸ್ ತರಕ್ಕೆ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಹೊರಟಿದ್ದೀನಿ. ಹಾಗೆ ಈ ವ್ಲಾಗ್ ಕೂಡ ಮಾಡೋಣ ಅಂತ ಅನ್ನಿಸ್ತು. ತುಂಬ ಜನರಿಗೆ ಗೊತ್ತಾಗತ್ತೆ ಯಾವ ಥರ ಡ್ರೈ ಫ್ರೂಟ್ಸ್ ನಾನು ತಗೋತೀನಿ ಅಂತ. ನಾನು ಡ್ರೈ ಫ್ರೂಟ್ಸ್ ಎಲ್ಲಿ ತಗೋತೀನಿ ಅಂದರೆ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಈ ಶಾಪ್ ಎಲ್ಲಾ ತರದ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳಬಹುದು. ಎಲ್ಲ ಒಂದೇ ಕಡೆನೆ ಸಿಕ್ಬಿಡುತ್ತೆ ನಮಗೆ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಎಷ್ಟೋ ವಿಧವಾದಂತಹ ಡ್ರೈ ಫ್ರೂಟ್ಸನ್ನು ಬಳಸಿ ನಾನು ಹಲವಾರು ರೆಸಿಪಿಗಳನ್ನು ತೋರಿಸಿದ್ದೀನಲ್ವಾ. ಏಕೆಂದರೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿನ್ನಲೇಬೇಕಾದಂತಹ ಆಹಾರ ಇದು. ಈ ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ಸ್ನಲ್ಲಿ ನಮಗೆ MRP ರೇಟ್ಗಿಂತ ಕಡಿಮೆ, ಅಂದರೆ ಫ್ಯಾಕ್ಟ್ರಿ ರೇಟ್ಗೆ ನಮಗೆ ಎಲ್ಲ ಥರದ ಡ್ರೈ ಫ್ರೂಟ್ ಸಿಗುತ್ತೆ. ಅದಕ್ಕಾಗಿ ನಾನು ಇಲ್ಲೇ ಬಂದು ತಗೊಳ್ತೀನಿ. ಇನ್ನು ನಮ್ಮ ಚಿನ್ನಿಮಾಗಂತೂ ಇತ್ತೀಚೆಗೆ ಈ ಹನಿ ರೋಸ್ಟೆಡ್ ಕ್ಯಾಶ್ಯೂಸ್ ತುಂಬಾ ಇಷ್ಟ ಆಗಿದೆ, ಅದಕ್ಕಾಗಿ ತಗೊಳ್ತಾ ಇದ್ದೀನಿ. ಅದು ಅಲ್ಲದೆ ಇದು ತುಂಬ ಹೆಲ್ದಿ ಆಪ್ಷನ್ ಅಲ್ವಾ. ಇಂಥದ್ದು ಅಭ್ಯಾಸ ಮಾಡಿಸಿದ್ರೆ ಮಕ್ಕಳಿಗಾಗಿರ್ಬೋದು ಹಾಗೆ ದೊಡ್ಡವ್ರಿಗಾಗಿರ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈಗ ನಾನು ಡ್ರೈ ಫ್ರೂಟ್ಸ್ ನಟ್ಸ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಚಿನ್ನಿಮಾಗೆ ನಮಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ತಾನೇ ಡ್ರೈ ಫ್ರೂಟ್ಸ್ ತಗೊಂಡು ಮನೆಗೆ ಬಂದ್ವಿ. ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ಪ್ರೀಮಿಯಂ ಗೋಡಂಬಿ 1 kgಗೆ ಎಷ್ಟು ಗೊತ್ತಾ? ಬರೀ 760 ರೂಪಾಯಿ ಮಾತ್ರ. ನೀವು ಕೂಡ ಸರ್ಪ್ರೈಸ್ ಆದ್ರ? ಶಾಕ್ ಆಯ್ತಲ್ವಾ? ಇವನ್ನು ಬೆಸ್ಟ್ ಪ್ರೈಸ್ಗೆ ಮಾರಲು ಬೋಲಾಸ್ ಅವರು ಪ್ರತಿ ವಾರ ಇವುಗಳ ಬೆಲೆಯನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಇಷ್ಟು ಫ್ರೆಶ್ ಆದಂತಹ ಗೋಡಂಬಿ ಎಲ್ಲರಿಗೂ ಅನುಕೂಲವಾದಂತಹ ದರದಲ್ಲಿ ಸಿಗ್ತಾ ಇದೆ ಅಲ್ವಾ. ಅದು ಹೇಗೆ ಗೊತ್ತಾ? ಈ ಬೋಲಾಸ್ ಅವರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂತಹ ಬೆಸ್ಟ್ ಫಾರಮ್ಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಗಳನ್ನ ತಗೊಂಡ್ ಬರ್ತಾರೆ. ಇವುಗಳನ್ನ ಪ್ರಪಂಚದಲ್ಲೇ ಅತಿ ದೊಡ್ಡ ಸಾರ್ಟಿಂಗ್ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಸ್ಟೋರ್ಸ್ ಗಳಿಗೆ ಕಳಿಸ್ಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ಡೈರೆಕ್ಟ್ ಆಗಿ ನಮಗೆ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ಎಲ್ಲ ಬಂದು ಫ್ಯಾಕ್ಟ್ರಿ ರೇಟ್ಗೆನೆ ಸಿಕ್ಬಿಡತ್ತೆ. ಅದಕ್ಕಾಗಿ ಇವರ ಸ್ಟೋರ್ಸ್ ಅನ್ನ ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹೇಳಿ ಕರೀತಾರೆ. ಈ ಕಾರಣದಿಂದಲೇ ಬೋಲಾಸ್ ಫ್ಯಾಕ್ಟ್ರಿ ಅವರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಫ್ರೆಂಡ್ಸ್, ಇವರು 1 month ಬ್ಯಾಕ್ ಮೈಸೂರಲ್ಲಿ ಒಂದು ಸ್ಟೋರ್ ಅನ್ನ ಓಪನ್ ಮಾಡಿದ್ರು. ಆದ್ರೆ ಇವಾಗ ಅದು ಚೆನ್ನಾಗಿ ಸಕ್ಸಸ್ ಆಗಿರೋದ್ರಿಂದ ಇನ್ನೂ 4 ಸ್ಟೋರ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೇಕ್ ತಡ, ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ ನಲ್ಲಿ ಖರೀದಿಸಿ. ಇನ್ನು ಈ ಹನಿ ರೋಸ್ಟೆಡ್ ಕ್ಯಾಶ್ಯೂಸ್ ಅಂತೂ ನನಗೂ ಕೂಡ ತುಂಬ ಇಷ್ಟ ಆಗಿದೆ. ಎಷ್ಟು ತಿಂದರೂ ತಿನ್ಬೇಕನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಕೊಟ್ಟಿರ್ತಾರೆ, ಯಾಕೆಂದರೆ ಎಲ್ಲವೂ ಒಟ್ಟಿಗೆ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಒಂದೊಂದು ಪ್ಯಾಕೆಟ್ನ ತೆಗೆದುಬಿಟ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ತಿನ್ಬೋದು. ಇನ್ನು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಕ್ವಾಲಿಟಿ. ಚಿನಿಮಾ ನೋಡಿ ಹೇಗೆ ತಿಂತಾ ಇದ್ದಾಳೆ ಅಂತ. ಇದು ಸಿಹಿಯಾಗಿರುತ್ತೆ, ಜೇನುತುಪ್ಪದಲ್ಲಿ ರೋಸ್ಟ್ ಮಾಡಿದಾರಲ್ವ, ಹಾಗಾಗಿ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮಗಂತ ನಾನು ಇಷ್ಟೊಂದು ತೊಗೊಂಡು ಬಂದಿದ್ದೀನಿ. ನನಗೆ ಕ್ರೇನ್ ಬೆರೀಸ್ ಅಂದರೆ ತುಂಬಾ ಇಷ್ಟ. ಇಲ್ಲಿ ಸಿಗೋದು ತುಂಬಾ ಕಡಿಮೆ. ಇವ್ರು ನೋಡಿ ಅಮೇರಿಕನ್ ಕಂಟ್ರಿ ಸೈಡಿಂದ ಹೋಗಿ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಬ್ಲೂಬೆರೀಸ್ ನೋಡಿ ಕ್ಯಾಲಿಫೋರ್ನಿಯಾ ಫಾರಮ್ಸ್ನಿಂದ ನಮಗೆ ಬಂದಿದೆ. ಇನ್ನು ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಈಸ್ಟ್ ಏಷ್ಯಾದಿಂದ ತರಿಸಿದ್ದಾರೆ. ಇನ್ನು ಈ ಡೇಟ್ಸ್ ನೋಡಿ ಇರಾನಿಂದ ಬಂದಿರೋದಂತೆ. ಯಪ್ಪ ಫ್ರೆಂಡ್ಸ್, ದೇಶ ವಿದೇಶಗಳಿಂದ ಬಂದಿರತಕ್ಕಂತಹ ಡ್ರೈ ಫ್ರೂಟ್ಸ್ ಮತ್ತು ನಟ್ಸನ್ನು ನಾವು ಆರಾಮಾಗಿ ಮನೇಲಿ ಕುತ್ಕೊಂಡೇ ತಿನ್ಬೋದಲ್ವಾ. ಅದು ಕೂಡ ಫ್ರೆಶ್ ಆಗಿರೋವಂಥದ್ದು. ರೇಟ್ ಕೂಡ ಬಂದುಬಿಟ್ಟು ಫ್ಯಾಕ್ಟ್ರಿ ದರದಲ್ಲೇ, MRPಗಲ್ಲ. ನಿಮಗೂ ಕೂಡ ಬೇಕು ಅಂದರೆ ಬೋಲಾಸ್ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಡೀಟೇಲ್ಸ್ ಬಂದುಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಇಷ್ಟು ಕಡಿಮೆ ರೇಟು ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಾ? ಈಗಲೇ ಹೋಗಿ ತೊಗೊಂಬನ್ನಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.